ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ. ಇದನ್ನು ಬೆಳಗಿನ ತಿಂಡಿ ರಾತ್ರಿ ಊಟ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು. ಇವತ್ತಿನ ಸ್ಪೆಷಲ್ಲು ಮೃದುವಾದ ಟೊಮೆಟೊ ಅಕ್ಕಿ ರೊಟ್ಟಿ. ಟೊಮೆಟೊ ಹಣ್ಣಿನ ಉಪಯೋಗ ಮಾಡಿ ಅಕ್ಕಿ ರೊಟ್ಟಿ ಪ್ರಯತ್ನ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿರುತ್ತೆ. ಮಾಡಿಟ್ಟ ನಂತರ ಗಂಟೆಗಟ್ಟಲೆ ಆದಮೇಲೆ ಕೂಡ ಗಟ್ಟಿ ಬರೋದಿಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ 2 ಟೊಮೆಟೊ. ದೊಡ್ಡ ಟೊಮೆಟೊ ಇದ್ದರೆ ಒಳ್ಳೆಯದು. ಮೀಡಿಯಮ್ ಸೈಜ್ ಇದ್ದರೆ 3 ಹಾಕ್ಕೊಳ್ಳಿ. ದೊಡ್ಡದಾಗಿರೋ ಟೊಮೆಟೊ ಇದ್ದರೆ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. ಸುಮಾರು 1-2 ನಿಮಿಷ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಬೆಂದಿದೆ. ಹಣ್ಣಾಗಿರೋ ಟೊಮೆಟೊ ಇದ್ದರೆ ಇನ್ನೂ ಬೇಗ ಬೆಂದೋಗುತ್ತೆ. ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಚ್ಕಾರದ ಪುಡಿ. ಬ್ಯಾಡಗಿ ಒಣಮೆಣಸಿನ್ಕಾಯಿ ಅಚ್ಕಾರದ ಪುಡಿ. ಖಾರ ಜಾಸ್ತಿ ಇರೋಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ. ಅಚ್ಕಾರದ ಪುಡಿ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು 20 ಸೆಕೆಂಡಷ್ಟು ಹುರ್ಕೋಬೇಕು. 1 ಗ್ಲಾಸಷ್ಟು ನೀರು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಕುದಿಸ್ಕೋಬೇಕು ನೀರು ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಿಟ್ಟು 1 ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೆ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಗಂಟೇನಾಗೋದಿಲ್ಲ. ಕಲಸಿದ್ದಾಗಿದೆ. ತುಂಬಾ ಜಾಸ್ತಿ ಬಿಸಿ ಇದೆ. 5 ನಿಮಿಷ ಆದರೂ ಬಿಡೋಣ. ಸ್ವಲ್ಪ ಮಟ್ಟಕ್ಕಷ್ಟು ಆದರೂ ತಣ್ಣಗಾಗಲಿ. ಈಗ ತಣ್ಣಗಾಗಿದೆ. ಸುಮಾರು 5 ನಿಮಿಷ ಆದಮೇಲೆ ಚೆನ್ನಾಗಿ ನಾದ್ಕೋಬೇಕು. ಇದು ತುಂಬಾ ಒಳ್ಳೆ ರೆಸಿಪಿ. ತಿಂದ ನಂತರ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ತುಂಬಾ ಮೃದುವಾಗಿರುತ್ತೆ. ಮಾಡಿಟ್ಟ ನಂತರ ಗಂಟೆಗಟ್ಟಲೆ ಆದಮೇಲೆ ಕೂಡ ಗಟ್ಟಿ ಬರೋದಿಲ್ಲ. ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ, ಬಟರ್ ಪೇಪರ್ ನಿಮ್ಮ ಮನೇಲಿ ಯಾವುದಿದೆ ಅದರಲ್ಲೇ ಮಾಡ್ಕೊಳ್ಳಿ. ರೊಟ್ಟಿ ತಟ್ಟವಾಗ ಕೊನೆಯಲ್ಲಿ ಅಂಚಿನಲ್ಲಿ ಏನಾದರೂ ಬಿರುಕ್ಬಿಟ್ರೆ ಸರಿಪಡಿಸ್ಕೋಬೇಕು. ರೊಟ್ಟಿ ಮೇಕರಲ್ಲಿ ಕೂಡ ಮಾಡ್ಕೋಬೋದು. ರೊಟ್ಟಿನ ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಳ್ಳಿ. ತಟ್ಟಿದ್ದಾಗಿದೆ. ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು. ಅಳತಿಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಹಿಟ್ಟೇನಾದರೂ ತೆಳುವಾಗೋದ್ರೆ ಅಕ್ಕಿ ಹಿಟ್ಟು ಉಳಿದಿದ್ರೆ ಅದನ್ನು ಸೇರಿಸ್ಕೊಂಡು ಗಟ್ಟಿ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿಲ್ಲ, ಖಾಲಿ ಆಗೋಗಿದ್ರೆ ಗೋಧಿ ಹಿಟ್ಟು ಅಥವಾ ಸಣ್ಣ ರವೆ ಮನೇಲಿದ್ದರೆ ಅದನ್ನು ಉಪಯೋಗ ಮಾಡಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೋದು. ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ತಿರುವಾಕೋಬೇಕು. ಅವಸರಪಟ್ಟು ತಿರುವಾಕೊಳ್ಳೋಕ್ಕೋದ್ರೆ ಮುರಿದೋಗುತ್ತೆ. ಒಂದು ರೊಟ್ಟಿ ಆಗಲಿಕ್ಕೆ ಸುಮಾರು 2-3 ನಿಮಿಷ ಬೇಕಾಗತ್ತೆ. ಈಗಿದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.